ನಮಸ್ಕಾರ ವೀಕ್ಷಕರೇ, ಆಡಳಿತ ಪಕ್ಷದ ಆ ನಡೆಯ ಮರ್ಮ ಏನು, ಪ್ರತಿಪಕ್ಷ ಕೊಟ್ಟ ಕೌಂಟರ್ನ ಅರ್ಥ ಏನು, ಪವರ್ ಕಾರಿಡಾರ್ನಲ್ಲಿ ನಿಜವಾಗಿಯೂ ನಡೆದಿದ್ದೇನು, ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ರಾಜಕೀಯ ಎಳೆ ಎಳೆಯಾಗಿ ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಸಿಎಂ ಪದವಿಗಾಗಿ 3 ವರ್ಷ ಕಾದು ಕೊನೆಗೂ ಮುಖ್ಯಮಂತ್ರಿಯಾಗಿರೋ ಡಿಕೆ ಶಿವಕುಮಾರ್ ಮುಂದೆ ಸವಾಲುಗಳ ಹಾದಿಯೇ ಇದೆ. ತಮ್ಮ ಸಂಪುಟವನ್ನ ತುಂಬಿಕೊಳ್ಳೋದಕ್ಕೆ ಮೇಲಿಂದ ಮೇಲೆ ಮುಖ್ಯಮಂತ್ರಿಗಳು ದೆಹಲಿ ಯಾತ್ರೆ ಮಾಡ್ತಾ ಇದ್ದಾರೆ. ದೆಹಲಿ ರಾಜಕೀಯದ ಎಫೆಕ್ಟ್ನಿಂದಾಗಿ ಕ್ಯಾಬಿನೆಟ್ ವಿಸ್ತರಣೆ ಮುಂದೂಡಿಕೆ ಆಗ್ತಾನೆ ಬರ್ತಾ ಇದೆ. ಇದರಿಂದ ರಾಜ್ಯದ ಮುಂಗಾರು ಅಧಿವೇಶನವನ್ನು ನಡೆಸೋದಕ್ಕೆ ಇನ್ನಷ್ಟು ದಿನ ದೂಡುವಂತಾಗ್ತಾ ಇದೆ. ಕಳೆದ ಕೆಲವು ವರ್ಷಗಳಿಂದ ರಾಜ್ಯದಲ್ಲಿ ಸರ್ಕಾರಗಳ ನಡವಳಿಕೆನ ನೋಡ್ತಾ ಇದ್ರೆ ವೀಕ್ಷಕರೇ, ಅಧಿವೇಶನಗಳು ಅಂತ ಅಂದ್ರೆ ಸರ್ಕಾರಗಳಿಗೆ ಸುಮ್ಮನೆ ನಾಮಕೆ ವಾಸ್ತೆ ಅನ್ನೋ ಹಂಗಾಗೋಗಿದ್ಯಾ, ಏನೋ ನಡೆಸಬೇಕು ಅನ್ನೋಂಗೆ. ವರ್ಷದಲ್ಲಿ 60 ದಿನ ಕನಿಷ್ಠ ನಡಿಬೇಕಾಗಿದ್ದಂತಹ ಕಲಾಪಗಳು ಎಷ್ಟು ದಿನ ನಡೀತಾ ಇದ್ದಾವೆ, ನಡೆದ್ರೂ ಅದು ಎಷ್ಟು ಗಂಭೀರವಾಗಿ ನಡೀತಾ ಇದ್ದಾವೆ, ಅಲ್ಲಿನ ಚರ್ಚೆಗಳನ್ನ ಎಷ್ಟು ಗಂಭೀರವಾಗಿ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ, ಅಲ್ಲಿನ ಸಲಹೆಗಳನ್ನ ಸೂಚನೆಗಳನ್ನ, ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ಒಂದು ವರದಿಯನ್ನು ನೋಡ್ಕೊಂಡು ಬರೋಣ ಎಳೆ ಎಳೆಯಾಗಿ. ಅಧಿವೇಶನ ಅದ್ಯಾಕೋ ಏನೋ ಈ ಶಬ್ದವನ್ನ ಕೇಳಿದ್ರೆ ಕರ್ನಾಟಕದ ಸರ್ಕಾರಗಳಿಗೆ ಸ್ವಲ್ಪ ಅಸಡ್ಡೆ ಇದ್ದಂತೆ ಕಾಣ್ತಾ ಇದೆ. ಹಾಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರ ಸೇರಿದಂತೆ ಈ ಹಿಂದೆ ಇರುವಂತಹ ಸರ್ಕಾರಗಳು ಸಹ ಅಧಿವೇಶನಗಳನ್ನ ನಡೆಸೋದು ಅಂದ್ರೆ ಅದೊಂದು ಹೊರೆ ಅಂತಾನೆ ತಿಳಿದಂತಿದೆ. ಯಾಕಂದ್ರೆ ವರ್ಷದಲ್ಲಿ ಕನಿಷ್ಠ 100 ದಿನವಾದರೂ ಕೂಡ ನಡೆಯಬೇಕಾಗಿದ್ದ ಅಧಿವೇಶನಗಳು 12 ತಿಂಗಳಲ್ಲಿ 4 ಬಾರಿ ಕಾಟಾಚಾರಕ್ಕೆ ನಡೆದು ಕಾಲದ ಪುಟವನ್ನ ಸೇರ್ತಿವೆ. ಮುಂಗಾರು ಅಧಿವೇಶನ ನಡೆಸಲು ಏಕಿ ಮೀನಾಮೇಷ. ಸರ್ಕಾರಕ್ಕೆ ಸಂಪುಟದ ಮೇಲಿನ ಪ್ರೀತಿ ಸೆಷನ್ ಮೇಲಿಲ್ವಾ? ಹೌದು, ಜೂನ್ 3ರಂದು ಕರ್ನಾಟಕದ ಸಿಎಂ ಆಗಿ ಪ್ರಮಾಣವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ 52 ದಿನಗಳನ್ನು ಪೂರೈಸಿದ್ದಾರೆ. ಡಿಕೆಶಿ ಸರ್ಕಾರ 2 ತಿಂಗಳು ಪೂರೈಸುವ ಹೊತ್ತಿನಲ್ಲಿದ್ದರೂ ಇನ್ನೂ ಪೂರ್ಣ ಪ್ರಮಾಣದ ಸಂಪುಟ ರಚನೆಯಾಗಿಲ್ಲ. ಈ ನಡುವೆ ರಾಜ್ಯದಲ್ಲಿ ಎಸ್ಐಆರ್ ಕಾರ್ಯಾಚರಣೆ ನಡೀತಾ ಇದ್ದು, ಈ ಕಾರಣದಿಂದಾಗಿ ರಾಜ್ಯ ಸರ್ಕಾರ ಜುಲೈನಲ್ಲಿ ನಡೆಯಬೇಕಾಗಿರತಕ್ಕಂತಹ ಮುಂಗಾರು ಅಧಿವೇಶನವನ್ನ ಆಗಸ್ಟ್ ಮೊದಲ ವಾರಕ್ಕೆ ಮುಂದೂಡಿಕೆ ಮಾಡಿತ್ತು. 6ನೇ ತಾರೀಕು ಅಸೆಂಬ್ಲಿ ಕರೀತಾ ಇದ್ದೀನಿ. ಈಗ ಮುಂಚಿತವಾಗೇನೆ ಈಗ ನನಗೇನು ಲೇಟ್ ಏನಿಲ್ಲ. ಅವ್ರು ನನಗೆ ಟೈಮ್ ಕೊಟ್ಟಾಗ ಒಂದಿನ ನನಗೆ ಬೇರೆ ಕೆಲಸ ಇದೆ, ಒಂದಿನ ಹೋಗಿ ಬರ್ತೀನಿ. ಅದಾದ್ಮೇಲೆ ಅವರು ಡೇಟ್ ಕೊಡ್ತಾರೆ, ನನಗೆ ಇನ್ನೊಂದು 3-4 ದಿನದಲ್ಲೇ ಡೇಟ್ ಕೊಡ್ತಾರೆ. 3-4 ದಿನದಲ್ಲಿ ಡೇಟ್ ಕೊಟ್ಟಾಗ ನಾನು ಹೋಗಿ ಬರ್ತೀನಿ. ಡಿಕೆಶಿ ಸಿಎಂ ಆದ ಬಳಿಕ ನಡೀತಾ ಇರುವಂತಹ ಮೊದಲ ಅಧಿವೇಶನ ಇದಾಗಿದೆ. ಆದರೆ ಸದನವನ್ನ ಸರಿಮಾರ್ಗದಲ್ಲಿ ಕೊಂಡೊಯ್ಯಲು ಡಿಕೆ ಸಂಪುಟದಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವರೇ ಇಲ್ಲ. ಇನ್ನು ಖಾದರ್ ಮಂತ್ರಿಯಾಗಿದ್ದು ಈಗ ಹೊಸ ಸ್ಪೀಕರ್ ಆಯ್ಕೆ ಮಾಡಬೇಕಾಗಿದೆ. ಇನ್ನು ವಿಧಾನ ಪರಿಷತ್ನಲ್ಲೂ ಕೂಡ ಉಪಸಭಾಪತಿಯಾಗಿದ್ದಂತಹ ಪ್ರಾಣೇಶ್ ಸದಸ್ಯತ್ವ ರದ್ದಾಗಿರುವುದರಿಂದ ಹೊಸ ಉಪಸಭಾಪತಿ ಆಯ್ಕೆ ಮಾಡಬೇಕಾಗಿದೆ. ಇನ್ನು ಸಭಾಪತಿ ಹೊರಟ್ಟಿ ಬದಲಾವಣೆ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ನೊಳಗೆ ಕದನ ಜೋರಾಗಿದೆ. ಹೀಗಾಗಿ ಈ ಬಾರಿಯ ಮುಂಗಾರು ಅಧಿವೇಶನ ಸಿಎಂ ಪಾಲಿಗೆ ಕಬ್ಬಿಣದ ಕಡಲೆಯಂತಾಗಿದೆ. ಡಿಕೆ ಶಿವಕುಮಾರ್ ಅಧಿವೇಶನವನ್ನ ಆಗಸ್ಟ್ಗೆ ಮುಂದೂಡಲು ಇದ್ದಂತಹ ಮತ್ತೊಂದು ಕಾರಣ ಅಂದ್ರೆ ಅದು ಸಂಪುಟ ವಿಸ್ತರಣೆ. ಆಗಸ್ಟ್ ಮೊದಲ ವಾರದೊಳಗೆ ಸಂಪುಟ ಭರ್ತಿಯಾಗುತ್ತೆ ಅಂದುಕೊಂಡಿದ್ದ ಸಿಎಂಗೆ ಹೈಕಮಾಂಡ್ ಮೇಲಿಂದ ಮೇಲೆ ಶಾಕ್ ನೀಡಿತು. ಮೊದಲು ರಾಹುಲ್ ವಿದೇಶಿ ಯಾತ್ರೆ, ಬಳಿಕ ಕರೆಗೆ ದಿಢೀರಂತ ಬೆಂಗಳೂರು ಭೇಟಿ, ಈಗ ಸಂಸತ್ ಮುಂಗಾರು ಅಧಿವೇಶನ. ಹೀಗೆ ಸಂಪುಟ ವಿಸ್ತರಣೆಗೆ ದಿನ ಮುಂದಕ್ಕೆ ಹೋಗ್ತಾ ಇರೋದ್ರಿಂದ ರಾಜ್ಯ ಸರ್ಕಾರವು ಕೂಡ ಅಧಿವೇಶನವನ್ನ ಆಗಸ್ಟ್ 3ನೇ ವಾರದಲ್ಲಿ ನಡೆಸುವ ಪ್ಲಾನ್ ನಲ್ಲಿದೆಯಂತೆ. ಸಚಿವ ರಾಮಲಿಂಗಾರೆಡ್ಡಿ ಶೀಘ್ರ ಅಧಿವೇಶನ ಕೂಡ ಅಂತಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಆಗಬೇಕು. ಸಹಜವಾಗಿ ವಿಪಕ್ಷವರು ಇತ್ತೀಚೆಗೆ ಆಗಿರ್ತಕ್ಕಂಥ ವಿದ್ಯಮಾನಗಳ ಬಗ್ಗೆ ಅವರು ಕೂಡ ಬೇರೆ ಬೇರೆ ಇದರಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ಉದಾಹರಣೆಗೆ SIR ನಡೀತಾ ಇದೆ, ಅದ್ರ ಬಗ್ಗೆ. ಮತ್ತೆ ಎರಡನೇದಾಗಿ ಬರಗಾಲದ್ದು, ಈ ಸಲ ಡ್ಯಾಮ್ಗಳು ತುಂಬಿಲ್ಲ. ಮತ್ತೆ ಮೊನ್ನೆ ಒಂದು 4-5 ದಿನ ಮಳೆ ಬಂತು, ಈಗ ಮಳೆ ಕಡಿಮೆ ಆಗಿದೆ, ಬಿತ್ತನೆ ಆಗಿಲ್ಲ. ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗ್ಬೋದು. ಸಿಎಂ ಶಿವಕುಮಾರ್ ಶೀಘ್ರ ಸಂಪುಟ ವಿಸ್ತರಣೆ ಮಾಡಿ ಅಧಿವೇಶನ ನಡೆಸುವ ಮೂಡ್ನಲ್ಲಿದ್ರೆ ಕೆಪಿಸಿಸಿ ಅಧ್ಯಕ್ಷರು ಮತ್ತು MLC ಹರಿಪ್ರಸಾದ್ ಪ್ಲಾನೇ ಬೇರೆ ಇದೆ. ವಿದ್ಯಾರ್ಥಿಗಳ ಪರವಾಗಿ ನಡೀತಾ ಇರುವಂತಹ ಹೋರಾಟದ ನಡುವೆ ಮಂತ್ರಿಗಿರಿ ಮಾಡುವ ಅವಶ್ಯಕತೆ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಹೋರಾಟ ಅಂದ್ರೆ ಅಲ್ಲಿ ಪಾರ್ಲಿಮೆಂಟ್ ನಡೀತಾ ಇತ್ತು, ಯಾರು ಪುರ್ಸೊತ್ತಲ್ಲಿ ಇರಲಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಎಲ್ಲ ನಡೀತಾ ಇತ್ತು. ರಾಹುಲ್ ಗಾಂಧಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು, ಅವ್ರ ಮೇಲೆ ಲಾಠಿ ಚಾರ್ಜ್ ಆಗಿತ್ತು. ಪ್ರಿಯಾಂಕಾ ಗಾಂಧಿನ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಇವೆಲ್ಲ ಗಲಾಟೆನಲ್ಲಿ ಇದು ದೊಡ್ಡ ವಿಚಾರ ಅಲ್ಲ. ದೇಶದ ಮಕ್ಕಳ ಭವಿಷ್ಯವೇ ಅಂಧಕಾರದಲ್ಲಿದ್ದಾಗ ಮಂತ್ರಿಗಳಾಗಬೇಕು ಆಗಬಾರ್ದು ಅನ್ನೋದು ದೊಡ್ಡ ವಿಚಾರ ಅಲ್ಲ. ಕಾಂಗ್ರೆಸ್ನೊಳಗೆ ಸಂಪುಟ ವಿಸ್ತರಣೆ ಬೇಕಾ ಬೇಡವಾ ಅನ್ನೋ ಕದನ ಜೋರಾಗಿದ್ರೆ ರಾಜ್ಯದಲ್ಲಿ ಭೀಕರ ಬರ ಸೇರಿದಂತೆ ಜ್ವಲಂತ ಸಮಸ್ಯೆಗಳು ತಾಂಡವಾಡ್ತಿವೆ. ಅಧಿವೇಶನದಲ್ಲಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಲು ವಿರೋಧ ಪಕ್ಷಗಳು ಸಿದ್ಧತೆಯನ್ನ ಮಾಡಿಕೊಂಡಿವೆ. ಆದ್ರೆ ಅಧಿವೇಶನ ನಡೆಸಲು ಮೀನಮೇಷ ಮಾಡುತ್ತಿರುವಂತಹ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ಮುಗಿಬೀಳ್ತಿವೆ. ಕೇವಲ 4 ದಿನ 5 ದಿನ ಮಳೆ ಆದಂಗಾಗಿ ಹೆಚ್ಚಾನೆಚ್ಚ ರಾಜ್ಯದ ಭಾಗದಲ್ಲಿ ಬರಗಾಲ ಬಂದೈತಿ. ಆದ್ರೆ ಇನ್ನೂ ಕೂಡ ರಾಜ್ಯದಲ್ಲಿ ರೈತರಿಗೆ ಸಂಬಂಧಪಟ್ಟಂತೆ ಯಾವ್ದ ಮಂತ್ರಿಗಳ ಪ್ರಮಾಣ ವಚನ ಸ್ವೀಕರಿಸಿಲ್ಲ. ಕೃಷಿ ಮಂತ್ರಿಗಳಿಲ್ಲ, ಸಣ್ಣ ನೀರಾವರಿ ಮಂತ್ರಿಗಳಿಲ್ಲ, ಪಶುಸಂಗೋಪನಾ ಮಂತ್ರಿಗಳಿಲ್ಲ,
ಸಕ್ಕರೆ ಮಂತ್ರಿಗಳಿಲ್ಲ, ತೋಟಗಾರಿಕೆ ಮಂತ್ರಿಗಳಿಲ್ಲ. ಇದು ಸರ್ಕಾರಕ್ಕೆ ರೈತರ ಬಗ್ಗೆ ಇರುವಂತ ಬದ್ಧತೆ ತೋರಿಸುತ್ತೆ. ಹಾಗೆ ನೋಡಿದರೆ ಈ ಮುಂಗಾರು ಅಧಿವೇಶನ ಮಾತ್ರವಲ್ಲ, ವರ್ಷದಲ್ಲಿ 4 ಬಾರಿ ನಡೆಯುವಂತಹ ಯಾವ ಅಧಿವೇಶನವೂ ಕೂಡ ರಾಜ್ಯದ ಜನತೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋ ವೇದಿಕೆಯಾಗ್ತಿಲ್ಲ. ಬದಲಾಗಿ ಆಡಳಿತ ವಿರೋಧ ಪಕ್ಷಗಳ ನಡುವಿನ ವಾಕ್ ಸಮರದ ಅಖಾಡವಾಗ್ತಿವೆ. ಆದಾಗ್ಯೂ ವರ್ಷದಲ್ಲಿ ನಡೆಯುವಂತಹ 4 ಅಧಿವೇಶನಗಳು ಯಾವುದು ಮತ್ತು ಅವುಗಳ ವಿಶೇಷವೇನು ಅಂತ ನೋಡೋದಾದ್ರೆ, ಅಧಿವೇಶನ 1 ಜಂಟಿ ಅಧಿವೇಶನ. ಪ್ರತಿ ವರ್ಷ ಜನವರಿಯಲ್ಲಿ ನಡೆಯಲಿರುವಂತಹ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸದನದಲ್ಲಿ ರಾಜ್ಯಪಾಲರು ರಾಜ್ಯ ಸರ್ಕಾರ ತಯಾರಿಸಿ ಭಾಷಣವನ್ನೇ ಓದಲಿದ್ದು, ಇದು ರಾಜ್ಯ ಸರ್ಕಾರದ ಪ್ರಸಕ್ತ ವರ್ಷದ ಕನ್ನೋಟ ಮತ್ತು ರಾಜ್ಯದ ಮುಂದೆ ಬಿಚ್ಚಿಡಲಿದೆ. ಬಳಿಕ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಗಮನಾರ್ಹ ಚರ್ಚೆ ನಡೆಯಬೇಕು. ಆದರೆ ಈ ಅಧಿವೇಶನ 10 ದಿನದ ಮೇಲೆ ನಡೆದರೆ ಹೆಚ್ಚು ಅನ್ನೋದನ್ನ ಇತಿಹಾಸ ಹೇಳ್ತಾ ಇದೆ. ಅಧಿವೇಶನ 2 ಬಜೆಟ್ ಅಧಿವೇಶನ. ಪ್ರತಿ ವರ್ಷ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ನಡೆಯಲಿರುವಂತಹ ಬಜೆಟ್ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಪ್ರಸಕ್ತ ಆರ್ಥಿಕ ವರ್ಷದ ತಮ್ಮ ಆಯವ್ಯಯವನ್ನ ಮಂಡಿಸಲಿದೆ. ಈ ಬಜೆಟ್ನಲ್ಲಿ ಕೈಗೊಂಡಂತಹ ನಿರ್ಣಯಗಳು ಏಪ್ರಿಲ್ 1ನೇ ತಾರೀಕಿನಿಂದ ಜಾರಿಗೆ ಬರಲಿದೆ. ರಾಜ್ಯ ಸರ್ಕಾರ ಬಜೆಟ್ ಅಧ್ಯಯನ ಮಾಡಿ ವಸ್ತುನಿಷ್ಠವಾಗಿ ಸದನದಲ್ಲಿ ಚರ್ಚೆ ಮಾಡಲು ಸಮಯವೇ ಸಿಗಲ್ಲ ಅನ್ನೋದು ಜನಪ್ರತಿನಿಧಿಗಳ ದೂರಾಗಿದೆ. ಅಧಿವೇಶನಕ್ಕೆ ಹೆಚ್ಚು ದಿನ ಮೀಸಲಿಡಬೇಕು ಅನ್ನೋ ಕೂಗು ಸಹ ಶಾಸಕರ ನಡುವೆ ಕೇಳಿ ಬರ್ತಾ ಇದೆ. ಅಧಿವೇಶನ ನಂಬರ್ 3 ಮುಂಗಾರು ಅಧಿವೇಶನ. ವಿಶೇಷವಾಗಿ ಮಳೆಗಾಲದ ಜುಲೈ ಆಗಸ್ಟ್ ಮಾಸದಲ್ಲಿ ನಡೆಯಲಿರುವಂತಹ ಮುಂಗಾರು ಅಧಿವೇಶನ ರಾಜ್ಯ ಸರ್ಕಾರಗಳ ಪಾಲಿಗೆ ಕಾಟಾಚಾರದಂತಾಗಿದೆ. ಈ ಅಧಿವೇಶನದಲ್ಲಿ ರಾಜ್ಯದ ಮಳೆ ಪರಿಸ್ಥಿತಿ, ಅತಿವೃಷ್ಟಿ, ಅನಾವೃಷ್ಟಿಗಳ ಬಗ್ಗೆ ಸಮಗ್ರ ಚರ್ಚೆ ನಡೆಸಬೇಕಿತ್ತು. ಕಾವೇರಿ ನೀರಿನ ಅಭಾವ, ತಮಿಳುನಾಡಿಗೆ ನೀರು ಹರಿಸುವಂತಹ ಪ್ರಶ್ನೆ, ಹಸಿಬರ, ಕೇಂದ್ರ ಸರ್ಕಾರದಿಂದ ಪರಿಹಾರ ಹಣ ಪಡೆಯೋದು ಹೇಗೆ, ಹೀಗೆ 10 ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಯಬೇಕಿತ್ತು. ಆದರೆ ಕ್ಯಾಬಿನೆಟ್ ವಿಸ್ತರಣೆ ಮಾಡಲು ಒದ್ದಾಡುತ್ತಿರುವಂತಹ ರಾಜ್ಯ ಸರ್ಕಾರ ಸಂತಾಪ ನಿರ್ಣಯದ ಬಳಿಕ 3-4 ದಿನದಲ್ಲಿ ಅಧಿವೇಶನ ಮುಗಿಸೋ ಧಾವಂತದಲ್ಲಿದ್ದು ವಿರೋಧ ಪಕ್ಷಗಳ ಕಣ್ಣು ಕೆಂಪಾಗಿಸಿದೆ. ಆದರೆ ಇನ್ನೂವರೆಗೂ ಕೂಡ ಸದನದ ದಿನ ನಿಗದಿ ಆಗ್ತಾ ಇಲ್ಲ, ಸದನ ಯಾವಾಗ ಆಕೈತೆ ಅನ್ನೋಂಥ ಕ್ಲಾರಿಫಿಕೇಶನ್ ಇಲ್ಲ. ಮತ್ತು ಕೇವಲ ಇವತ್ತು ಇವರೆಲ್ಲರೂ ಕೂಡ ಕಾಂಗ್ರೆಸ್ ಪಾರ್ಟಿಯವರು ಇವತ್ತು ಅವರ ಎಕ್ಸ್ಪಾನ್ಷನ್ನ ಮುಖವನ್ನು ದೆಹಲಿ ಹತ್ರ ಮಾಡ್ಕೊಂತ ನೋಡ್ಕೊಂಡು ಬಿಟ್ಟರೆ ಬೇರೆ ಏನೂ ಆಗ್ತಾ ಇಲ್ಲ. ಇವತ್ತು ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಸಂಘಟನೆಗಳ ಬೇರೆ ಹೋರಾಟಕ್ಕೆ ಕೂಡ ಕಾಂಗ್ರೆಸ್ ಪಾರ್ಟಿ ಹೋಗಿ ನಂದೇ ಅನ್ನೋತಕ್ಕಂಥ ತನಗಂಕರ ಹೋರಾಟ ಮಾಡೋಕ್ಕೆ ಶಕ್ತಿ ಇರಲಿಲ್ಲ. ಆದರೂ ಮಾಡೋರ ಜೊತೆ ಹೋಗಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಆ ಕಾರಣಕ್ಕಾಗಿ ಇವತ್ತಿಲ್ಲಿ ಇನ್ನೂವರೆಗೂ ಕೂಡ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗಲಿಲ್ಲ. ಬಹುಶಃ ಇವತ್ತೆಲ್ಲ ಸ್ಟ್ರೈಕ್ ಮುಗಿದಿತ್ತು, ಹೀಗಾಗಿ ಮಾಡ್ತಾರೋ ಇಲ್ಲೋ ಅನ್ನೋಂಥದ್ದನ್ನು ಕೂಡ ಐತಿ. ಈಗ ರಾಜ್ಯದ ಸಮಸ್ಯೆಗಳನ್ನು ಪರಿಹರಿಸಬೇಕು ಅಂತಂದರೆ, ಬಗೆಹರಿಸಬೇಕು ಅನ್ನೋಂಥದ್ದಾದರೆ ಸದನ ನಿರಂತರವಾಗಿ ನಡೀತಕ್ಕಂಥ ಆಗಬೇಕು. ಕೇವಲ 8 ದಿವಸ 10 ದಿವಸ 12 ದಿವಸ ಆಗೋದ್ರಿಂದ ಸದನದಲ್ಲಿ ಯಾವುದೇ ಕಲಾಪಗಳನ್ನು ಕೂಡ ಮಾಡಲಿಕ್ಕಾಗಲ್ಲ ಮತ್ತು ಚರ್ಚೆಗಳನ್ನು ಮಾಡಲಿಕ್ಕೆ ಕೂಡ ಕಾರಣ ಭಾಳಷ್ಟು ಸಮಸ್ಯೆಗಳಾಗವು. ಅಧಿವೇಶನ ನಂಬರ್ 4 ಚಳಿಗಾಲದ ಅಧಿವೇಶನ. ನೋಡಿ, ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುವಂತಹ ಚಳಿಗಾಲದ ಅಧಿವೇಶನವು ಕೂಡ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬೆಳಕನ್ನ ಚೆಲ್ಲುತ್ತದೆ ಅಂತಾನೆ ಜನರು ಅಂದುಕೊಂಡಿದ್ರು. ಆದರೆ ಇಷ್ಟು ವರ್ಷದ ಯಾವ ಅಧಿವೇಶನದಲ್ಲೂ ಕೂಡ ಉತ್ತರ ಕರ್ನಾಟಕದ ಸಮಸ್ಯೆಗಳ ಸಮಗ್ರ ಚರ್ಚೆಯೇ ಆಗಿಲ್ಲ. ಇನ್ನು ಮೇಲ್ನೋಟಕ್ಕೆ ಮಾತ್ರ ಕುಂದಾನಗರಿಯಲ್ಲಿ ಅಧಿವೇಶನ ನಡೆದರೂ 2 ವಾರ ನಡೆಯುವ ಅಧಿವೇಶನ ರಾಜಕೀಯ ಕದನದಲ್ಲೇ ಕಳೆದು ಹೋಗುತ್ತದೆ. ವರ್ಷದಲ್ಲಿ ಕನಿಷ್ಠ 100 ದಿನ ಅಧಿವೇಶನ ನಡೆಯಬೇಕಾದ ಜಾಗದಲ್ಲಿ 2023ರಲ್ಲಿ ಅತಿ ಹೆಚ್ಚು ಅಂದ್ರೆ 39 ದಿನ ಕಲಾಪಗಳು ನಡೆದು ಹೋಗಿದೆ. 2024ರಲ್ಲಿ ಕೇವಲ 29 ದಿನ ಹಾಗೂ 2025ರಲ್ಲಿ 34 ದಿನ ಮಾತ್ರ ಅಧಿವೇಶನ ನಡೆದಿದೆ. ಒಟ್ಟಾರೆಯಾಗಿ ನಾವು ಮೊದಲೇ ಹೇಳಿದಂತೆ ಕರ್ನಾಟಕದಲ್ಲಿ ಹೆಸರಿಗಷ್ಟೇ ಅಧಿವೇಶನಗಳು ನಡೆಯುತ್ತಿವೆ. ಆಡಳಿತ ಪಕ್ಷ ತಮ್ಮಿಷ್ಟದ ವಿಧೇಯಕಗಳನ್ನು ಪಾಸ್ ಮಾಡಿಕೊಳ್ಳಲು ಮಾತ್ರ ಈ ಅಧಿವೇಶನವನ್ನು ಕರೆದರೆ, ವಿರೋಧ ಪಕ್ಷಗಳು ಹಗರಣದ ಹೆಸರಲ್ಲಿ ಸರ್ಕಾರದ ಜೊತೆಗೆ ಜಂಗಿ ಕುಸ್ತಿಗೆ ಇಳಿದು ಕಲಾಪವನ್ನ ಸದನದ ಬಾವಿಗೆ ತಂದು ಹಾಕ್ತಿವೆ.